ರಿಜೆಕ್ಟ್ ಮಾಡೋದಿಲ್ಲ. ಅವರು ನಿಮ್ಮ ಹತ್ರ ಬೇಡ್ಕೊಂತ ಇದ್ರು, ನನಗೆ ಹೆಂಗಾದ್ರೂ ಮಾಡಿ ಒಂದು ಕ್ರಿಸ್ತನ ತಿಳ್ಕೊಳ್ಳೋ ಮಾರ್ಗನ ದಯಪಾಲಿಸು ಅಂತ. ನೀನು ಬೇಡ ಅಂತ ಇವ್ರು ನೋಡಿ, ನಾವು ನಿಂತ್ಕೊಂಡು ಪ್ರಸಂಗ ಮಾಡ್ಬೇಕಾದ್ರೆ ಎಲ್ಲರಿಗೂ ಅದು ಓಕೆ ಆಗಲ್ಲ. ಕೆಲವರು ರಿಜೆಕ್ಟ್ ಮಾಡ್ತಾರೆ, ನಾನು ಕೇರ್ ಮಾಡೋದಿಲ್ಲ, ಯಾಕಂದ್ರೆ ನಾನು ಯಾರೆಂಬ ಅರಿವು ಅವ್ರಿಗೆ ಇಲ್ಲದ ಕಾರಣ ನನ್ನ ರಿಜೆಕ್ಟ್ ಮಾಡ್ತಾರೆ. ನಾನು ಯಾರೆಂಬ ಅರಿವು ನನಗಿದೆ. ನಾನು ದೇವರ ಮಹಿಮೆಯನ್ನು ಹೊಂದಿದವನು, ಯೇಸು ಕ್ರಿಸ್ತನ ನಾಮವನ್ನು ಹೊಂದಿದವನು, ಪರಿಶುದ್ಧ ಆತ್ಮವನ್ನು ಹೊಂದಿದವನು, ಲೋಕವನ್ನು ಆಳುವುದಕ್ಕಾಗಿ ಕರೆಯಲ್ಪಟ್ಟವನು ನಾನಾಗಿದ್ದೇನೆ. ಇವತ್ತು ನೀವು ಯಾವ ಸ್ಥಳದಲ್ಲಿ ರಿಜೆಕ್ಟ್ ಮಾಡಲ್ಪಟ್ಟಿದ್ದೀರೋ, ಒಂದು